ನೆಲ ಜಲ ಭಾಷೆಯ ರಕ್ಷಣೆಗಾಗಿ ಹಾಗೂ ಸಾಮಾಜಿಕ ಆರ್ಥಿಕವಾಗಿ ತುಳಿತಕ್ಕೆ ಒಳಗಾಗಿರುವಂತಹ ಬಡ ಜನರ ಧ್ವನಿಯಾಗಿ ಸುಮಾರು 14 ವರ್ಷಗಳಿಂದ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯನ್ನು ಕಟ್ಟಿ ಬೆಳೆಸಿದ್ದೇನೆ ಎಂದು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಎಂಐ ಮುಳಗಂದ್ ಹೇಳಿದರು. ಅವರಿಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ನೂತನ ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಿ ಮಾತನಾಡುತ್ತಾ, ನಮ್ಮ ಸಂಘಟನೆಯು ಇಲ್ಲಿವರೆಗೂ ಯಾರ ಮನಸ್ಸಿಗೆ ನೋವುಂಟನ್ನ ಮಾಡಿಲ್ಲ. ಅಹಿತಕರ ಘಟನೆಗೆ ನಮ್ಮ ಯಾವ ಕಾರ್ಯಕರ್ತರು ಪ್ರಚೋದನೆಗೆ ಒಳಗಾಗಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡುತ್ತಾ ಬಡವರ ಕಣ್ಣೊರೆಸುವ ಕೆಲಸ ಮಾಡಿದ್ದೇವೆ ಎಂದರು. ಮಾಜಿ ಸಚಿವ ದಿವಂಗತ CS ಶಿವಳ್ಳಿ ಅವರ ಸಹೋದರ ಮುತ್ತಣ್ಣ ಶಿವಳ್ಳಿ ಅವರಿಗೆ ಜವಾಬ್ದಾರಿಯನ್ನು ನೀಡುತ್ತಿದ್ದೇವೆ. ಇಂದಿನಿಂದ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕೆಂದು ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದೇವೆ. ಎಲ್ಲ ಸಂಘಟಕರ ವಿಶ್ವಾಸವನ್ನು ತೆಗೆದುಕೊಂಡು ಯಾವುದೇ ಕಪ್ಪು ಚುಕ್ಕೆ ಬರದ ರೀತಿ ನ್ಯಾಯಸಮ್ಮತವಾಗಿ ಕೆಲಸವನ್ನು ಮಾಡಬೇಕೆಂದು ಹೇಳಿದರು. ಅಭಿವೃದ್ಧಿ ವೇದಿಕೆ ಸುಮಾರು 14 ವರ್ಷದಿಂದ ಇದು ಹುಟ್ಟೈತಿ. ಉತ್ತರ ಕರ್ನಾಟಕ ಒಳಗ ಪ್ರಪ್ರಥಮವಾಗಿ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ಅಂತ ಸಮಾನಕರ ಮನಸ್ಸಿನವರು ಎಲ್ಲರೂ ಕೂಡಿ ಒಂದು ಉತ್ತರ ಕರ್ನಾಟಕ ಒಳಗ ಒಂದು ಸಂಘಟನೆ ಹುಟ್ಟಾಕಿದ್ವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಜನಸಾಮಾನ್ಯರ ಬಗ್ಗೆ ಕುಂದುಕೊರತೆಗಳೇ ಆಗಲಿ, ಏನೋ ಅನ್ಯಾಯ ಆಗಲಿ, ಅನ್ಯಾಯ ಆದವ್ರಿಗೆ ಹಿಂದೆ ಹೋಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋದು ಒಂದು ಉದ್ದೇಶ. ಮತ್ತು ಯಾವುದೇ ಸರ್ಕಾರ ಬರಲಿ, ಸರ್ಕಾರ ಆ ಪಕ್ಷ ಈ ಪಕ್ಷ ಅಲ್ಲ, ಜಾತ್ಯತೀತ ಪಕ್ಷಾತೀತ ನಮ್ದು ಒಂದು ವೇದಿಕೆ. ಯಾವುದೇ ಒಂದು ಸರ್ಕಾರ ಬರಲಿ, ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ, ಜನರಿಗೆ, ರೈತಾಪಿಗೆ, ಎಲ್ಲ ಕಾರ್ಮಿಕರಿಗೆ ಸೌಲಭ್ಯಗಳು ಸರಿಯಾದ ರೀತಿಯಿಂದ ಮುಟ್ತಾವೋ ಇಲ್ಲೋ ಅನ್ನೋಂಥ ಇದು ಇಟ್ಕೊಂಡು ಅವ್ರಿಗೆ ಮುಟ್ಸೋವಂಥ ಕೆಲಸ ಸಂಬಂಧಪಟ್ಟ ಆಫೀಸರ್ ಆಗಲಿ, ಸಂಬಂಧಪಟ್ಟ ಸಚಿವರಾಗಲಿ, ಮುಖ್ಯಮಂತ್ರಿ ಆಗಲಿ, ಅವ್ರಿಗೆ ಜನರಿಗೆ, ರೈತರಿಗೆ, ಕಾರ್ಮಿಕರಿಗೆ ಏನೋ ಒಂದು ಅನ್ಯಾಯ ಆಗಿತ್ತು ಅಂತಂದ್ರೆ ಅವ್ರಿಗೆ ಮಠ ಹೋಗಿ ನಾವು ಮನವಿ ಮುಖಾಂತರ ಅವ್ರಿಗೆ ಮನಸ್ಸು ಗೆದ್ದು ಜನರಿಗೆ, ಕರ್ನಾಟಕ ಜನತೆಗೆ ಒಂದು ಅವಕಾಶಗಳನ್ನು ತಂದು ಕೊಡುವಂಥ ಕೆಲಸ, ಅನೇಕ ಕೆಲಸ ನಾವು ಮಾಡಿವಿ 14 ವರ್ಷದಿಂದ. ಮುಂದಾದರೂ ಈಗ ನಮ್ಮ ಮುತ್ತಣ್ಣ ಶಿವಳ್ಳಿ ಅವರಿಗೆ ಇವತ್ತಿನ ದಿವಸ ರಾಜ್ಯಾಧ್ಯಕ್ಷರು ಅಂತೇಳಿ ಅಧಿಕಾರ ಹಸ್ತಾಂತರ ಮಾಡೀವಿ. ಇವರು ಕೂಡ ನಮ್ಮ ಜೊತೆಗೆ ಇದ್ದು ಬಂದವರು. ಇವರು ಒಂದು ಹೋರಾಟಗಾರರಾಗ ಗುರುತಿಸ್ಕೊಂಡು ಒಂದು ರಾಜಕೀಯವಾಗಿ ಆಗಲಿ, ಒಂದು ಸಂಘಟನೆಯಾಗಿ ಅವರು ಒಂದು ಕೆಲಸ ಮಾಡ್ಕೊಂಡು ಬಂದಾರ. ಇವರು ಕೂಡ ನಮ್ಮ 14 ವರ್ಷದಿಂದ ನಾವೇನು ಕಾಯ್ಕೊಂಡು ಪದಾಧಿಕಾರಿಗಳನ್ನ ನೋವು ಆಗ್ಲಾರ್ದಂಗ, ನಮ್ಮ ಜನಸಾಮಾನ್ಯರಿಗೆ ನೋವು ಆಗ್ಲಾರ್ದಂಗೆ, ಯಾರಿಗೆ ತೊಂದರೆಗೆ ಒಳಗಾಗಲಾರ್ದಂಗೆ ನಾವೇನು ಇದು ಮಾಡ್ಕೊಂಡು ಬಂದೆ. ಆ ಕಾರ್ಯವನ್ನು ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡ್ಕೊಂಡು ಹೋಗ್ತಾರ ಅನ್ನೋಂಥ ಒಂದು ವಿಶ್ವಾಸ ಇಟ್ಟುಕೊಂಡು ಇವತ್ತಿನ ದಿವಸ ಅವರಿಗೆ ಈ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ರಾಜ್ಯಾಧ್ಯಕ್ಷರನ್ನಾಗಿ ಅವರಿಗೆ ಅಧಿಕಾರ ಹಸ್ತಾಂತರ ಈಗ ತಕ್ಷಣ ಅವರಿಗೆ ನಾವು ಅಧಿಕಾರ ಕೊಟ್ಟಿವಿ. ಸಂಘಟನೆಯ ರಾಜ್ಯಾಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಮಾತನಾಡಿ, ಕನ್ನಡ ಜನಪರ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ನನ್ನ ಮೇಲೆ ವಿಶ್ವಾಸ ಇಟ್ಟು ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಜನಪರ ಕೆಲಸ ಹಾಗೂ ನೊಂದವರಿಗೆ ನ್ಯಾಯ ಕೊಡಿಸುವುದಾಗಿ ನೆಲ ಜಲ ಭಾಷೆಗೆ ಕಂಕಣಬದ್ಧವಾಗಿ ಹೋರಾಡುತ್ತೇನೆ. ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬ ವ್ಯಕ್ತಿಗೆ ದೊರೆಯಬೇಕು. ಸಾರ್ವಜನಿಕರ ಸಮಸ್ಯೆಗಳಿಗಾಗಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಲಾಗುವುದು. ಅಲ್ಲದೆ ಎಲ್ಲ ತಾಲೂಕು ಹಳ್ಳಿಗಳಲ್ಲಿ ನಮ್ಮ ಸಂಘಟನೆಯ ಸದಸ್ಯತ್ವ ಹಾಗೂ ಸಂಘಟನೆಗೆ ಒತ್ತು ನೀಡಲಾಗುವುದು ಎಂದರು. ಈ ವೇಳೆ ಕುಂದಗೋಳ ತಾಲೂಕು ಅಧ್ಯಕ್ಷರನ್ನಾಗಿ, ಧಾರವಾಡ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಹಾಗೂ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜಶೇಖರ್ ಕಾಂತರಗಿ, IM ಹುಬ್ಬಳ್ಳಿ, ಸುರೇಶ್ ಮೇದರ್, ಸೋಮಶೇಖರ್ ತನಬೇದರ್, ನವೀನ್ ಹೊಳಗುಂದಿ, ಗೌಸ್ ಮೋದಿನ್ ಖಾಜಿ, ಬಸವರಾಜ್ ಹುಬ್ಬಳ್ಳಿ, ಗಂಗಾಧರ್ ಪಾಣಿಗಟ್ಟಿ, ಪ್ರಕಾಶ್ ಮೇಟಿ, ಮಂಜುನಾಥ್ ಅಕ್ಕಿ ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಂಜುನಾಥ ಶಿವಕನೂರ್, ಚಿರಾಯಿ ಕನ್ನಡ ಟಿವಿ, ಕುಂದಗೋಳ. ಇವತ್ತಿನ ದಿನ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಸಹೋದರಾದಂಥ ಮಾಬುಸಾಬ್ ಮುಳಗುಂದ್ ಅವರು ಇವತ್ತಿನ ದಿನ ಎಲ್ಲ ನಮ್ಮ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ಎಲ್ಲ ಪದಾಧಿಕಾರಿಗಳು, ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಧಾರವಾಡ ಜಿಲ್ಲೆಯಿಂದ ಬಂದಂತ ಎಲ್ಲ ಪದಾಧಿಕಾರಿಗಳ ಸಮ್ಮುಖದೊಳಗ ನನಗೆ ಇವತ್ತು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಈ ಒಂದು ಮಹತ್ವದ ಜವಾಬ್ದಾರಿಯನ್ನು ನಾನು ಚಾಚು ತಪ್ಪದೆ ಅವರ ಮಾರ್ಗದರ್ಶನದಲ್ಲಿ ನಾನು ನಿಭಾಯಿಸ್ತೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನ ಉತ್ತರ ಕರ್ನಾಟಕದ ಜೊತೆಗೆ ದಕ್ಷಿಣ ಕರ್ನಾಟಕದ ಕಡೆನೂ ಕೂಡ ಈ ಸಂಘಟನೆಯನ್ನು ನಾನು ತಗೊಂಡು ಹೋಗುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಜನರ ಮನಸ್ಸಿನಲ್ಲೂ ಕೂಡ ಈ ಜನಪರ ಅಭಿವೃದ್ಧಿ ವೇದಿಕೆ ಬಗ್ಗೆ ಜನರ ಧ್ವನಿ, ಎಲ್ಲರಾಗಿ ಇದನ್ನ ಜನರ ಧ್ವನಿಯಾಗಿ ಹೊರಹೊಮ್ಮಬೇಕು ಅಂತ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತೀವಿ ಎಲ್ಲರೂ ಕೂಡ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಚಿರಾಯು ಕನ್ನಡ ಟಿವಿ, ನಿಮ್ಮ ಪರ ನಮ್ಮ ಧ್ವನಿ.